ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಭಾವಚಿತ್ರದ ಮೆರವಣಿಗೆ ಸಚಿವ NS ಬೋಸರಾಜ್ ಚಾಲನೆ. ಕೇಂದ್ರದ ರೈತ ವಿರೋಧಿ ನೀತಿ ಖಂಡಿಸಿ 23ರಂದು ರೈತರಿಂದ ಬೃಹತ್ ಪ್ರತಿಭಟನೆ, ಮಸ್ತಾನ್ ನಾಯಕ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಗೊಂದಲ ನಿವಾರಿಸಲು ಆಗ್ರಹಿಸಿ 23ರಂದು ಸಚಿವರ ಮನೆ ಮುಂದೆ ಪ್ರತಿಭಟನೆ, ಅಬ್ರಹಾಂ ನಾಟಿಗಿ. ಸರ್ವಜ್ಞ ಜಯಂತಿ ವಿಶ್ವವ್ಯಾಪಿಯಾಗಿರುವ ಸರ್ವಜ್ಞ ಕವಿ ಆಶಯ ಜಾರಿಯಾಗಬೇಕು, ಕೃಷ್ಣ ಕಟ್ಟಿಮನಿ. ಜಿಲ್ಲೆಯಲ್ಲಿ ಅಕ್ರಮ ಮರಳು ಜೂಜಾಟ ಇತರೆ ಸೇರಿ 349 ಪ್ರಕರಣ ದಾಖಲು, SP ಅರಣಾಂಶುಗಿರಿ. ಕಾಮಗಾರಿಯನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಿ, ಸಂಸದ ಜಿ. ಕುಮಾರ್ ನಾಯಕ್. ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಲು ಆಗ್ರಹ, ದುರ್ಗಪ್ಪ ತಡ್ಕಲ್. ರಂದು ದತ್ತಿ ಉಪನ್ಯಾಸ, ಪ್ರೇರಣಾ ಪ್ರಶಸ್ತಿ ಪ್ರದಾನ, ಭಗತ್ರಾಜ್ ನಿಜಾಂಕಾರಿ. ಮತ್ತು ಸಿಂಧನೂರಿನಲ್ಲಿ 2 ಅಂತಾರಾಜ್ಯ ಕಳ್ಳರ ಬಂಧನ. ಸಂತ ಕವಿ ಸರ್ವಜ್ಞ ಜಯಂತಿ ಅಂಗವಾಗಿ ಸರ್ವಜ್ಞ ಭಾವಚಿತ್ರಕ್ಕೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಪೂಜೆ ಸಲ್ಲಿಸಿ ಬಳಿಕ ಪುಷ್ಪಾರ್ಚನೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಮೆರವಣಿಗೆಯು ನಗರದ ಅಂಬೇಡ್ಕರ್ ವೃತ್ತದಿಂದ ಸಾರ್ವಜನಿಕ ಉದ್ಯಾನವನದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ತಲುಪಿತು. ಬಳಿಕ ವೇದಿಕೆ ಕಾರ್ಯಕ್ರಮ ಜರುಗಿತು. ಮೆರವಣಿಗೆಯಲ್ಲಿ ಕಲಾ ತಂಡ ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿದರು.
ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಡಿವೈಎಸ್ಪಿ ಶಾಂತವೀರ, ಮಹಾನಗರ ಪಾಲಿಕೆ ಕಂದಾಯ ವಿಭಾಗ ಉಪಾಯುಕ್ತ ಶರಣಪ್ಪ ಸತ್ಯಂಪೇಟೆ, ಕಾಂಗ್ರೆಸ್ ಮುಖಂಡರಾದ ಜಿ ಶಿವಮೂರ್ತಿ, ಕೆ ಶಾಂತಪ್ಪ, ಅಮರೇಗೌಡ ಹಂಚಿನ, ಸಮಾಜದ ಮುಖಂಡರಾದ ವೈ ಸುರೇಂದ್ರ ಬಾಬು, ಶಿವರಾಜಪ್ಪ, ವೀರಭದ್ರಪ್ಪ, ಬಸವರಾಜ್, ಶಿವಪ್ರಕಾಶ್, ಭೀಮಪ್ಪ, ಲಕ್ಷ್ಮೀರೆಡ್ಡಿ, ತಿಮ್ಮಪ್ಪ, ಬಸವರಾಜ್, ರಮೇಶ್, ನರಸಿಂಗಪ್ಪ, ಸಾಯಿಬಾಬಾ ಸೇರಿದಂತೆ ಅನೇಕರು ಇದ್ದರು. ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿ ಖಂಡಿಸಿ ಫೆಬ್ರವರಿ 23ರಂದು ರೈತರ ಕೃಷಿ ಸಂರಕ್ಷಣಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿದೆ ಎಂದು ಸಂಘಟನೆ ರಾಜ್ಯಾಧ್ಯಕ್ಷ ಮಸ್ತಾನ್ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ರೈತರಿಗೆ ಮಾರಕವಾಗಿರುವ ಅಮೆರಿಕದೊಂದಿಗೆ ಆಮದು ಒಪ್ಪಂದ ಮಾಡಿಕೊಂಡು ಕೃಷಿಯನ್ನು ಅಸ್ಥಿರಗೊಳಿಸುವ ಪ್ರಯತ್ನವಾಗಿದೆ. ಬೇರೆ ದೇಶದಿಂದ ಬೆಳೆಗಳನ್ನು ಆಮದು ಮಾಡಿಕೊಳ್ಳುವುದರಿಂದ ದೇಶದ ಕೃಷಿ ಸಮಸ್ಯೆಗೆ ಸಿಲುಕಲಿದೆ. ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣಕ್ಕೆ ಮುಂದಾಗಿದೆ. ಜಿಲ್ಲೆಯಲ್ಲಿ ಬೆಳೆ ಪರಿಹಾರದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ. ಕಂದಾಯ ಅಧಿಕಾರಿಗಳು ಅಸಮರ್ಪಕ ಮಾಹಿತಿ ನೀಡಿ ರೈತರಿಗೆ 17 ರೂಪಾಯಿ ಪರಿಹಾರ ನೀಡಿದ್ದಾರೆ. ಮಚ್ಚಠಾಳ್, ಖಾನಾಪುರ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ರೈತರು ಕಳೆದುಕೊಂಡ ಬೆಳೆ ಹಾನಿ ಅಸಮರ್ಪಕ ಮಾಹಿತಿ ನೀಡಿ ಮನಬಂದಂತೆ ಪರಿಹಾರ ಒದಗಿಸಿದ್ದು, ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು. ರೈತರಿಗೆ ನಿರಂತರ ವಿದ್ಯುತ್ ಪೂರೈಸುವುದು ಸೇರಿದಂತೆ 6 ಬೇಡಿಕೆಗಳಿಗೆ ಆಗ್ರಹಿಸಿ ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ 300ಕ್ಕೂ ಹೆಚ್ಚು ರೈತರು ಭಾಗವಹಿಸಲಿದ್ದಾರೆ ಎಂದರು. ಒಪ್ಪಂದ ಮಾಡಿಕೊಂಡಿದೆ, ಅದನ್ನು ತಕ್ಷಣ ರದ್ದುಪಡಿಸಬೇಕು ಮತ್ತು ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುತ್ತಿರುವುದನ್ನು ಇಲ್ಲಿಗೆ ನಿಲ್ಲಿಸಬೇಕು ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬೆಳೆ ಪರಿಹಾರದಲ್ಲಿ ಬಹಳ ಅವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ, ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡದೆ ಎಲ್ಲೋ ಒಂದು ವಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಭ್ರಷ್ಟಾಧಿಕಾರಿಗಳು ಅಂತ ಹೇಳ್ಬೋದು, ಆ ಅಧಿಕಾರಿಗಳು ಸರಿಯಾಗಿ ಪರಿಶೀಲನೆ ಮಾಡದೆ ನಿಜವಾದ ರೈತರಿಗೆ ಏನು ಫಲಾನುಭವಿಗಳಿಗೆ ಬೆಳೆ ಪರಿಹಾರ ಸಿಗದೆ ತಮಗೆ ಬೇಕಿರತಕ್ಕಂಥ ಲೆಫ್ಟ್ ಆ್ಯಂಡ್ ರೈಟ್ ತಾವು ಪಿ ಎ ಕೊಟ್ಟಿರ್ತಾರಲ್ಲ ಅವ್ರ ಮಾತು ಕೇಳಿಕೊಂಡು ಯಾರ ದೊಡ್ಡ ವ್ಯಕ್ತಿಗಳಿಗೆ ಒಂದು 20 ಗುಂಡಿಗೆ ತಮ್ಮ ಪ್ರಕಾರ ಒಂದು ಹೆಕ್ಟರ್ಗೆ 8,000 ರೂಪಾಯಿ ಅಂತೇಳಿ ಸರ್ಕಾರ ನಿಗದಿಪಡಿಸಿತ್ತು. ಅದರಲ್ಲಿ ಒಂದು 2 ಎಕರೆ ಜಮೀನಿಂದ 20 ಗುಂಟೆ ಅಂತೇಳಿ ಅವರು ಲಾಸ್ ಆಗಿದೆ ಅಂತೇಳಿ ವರದಿ ಕೊಡ್ತಿದ್ರು. ಆ ವರದಿ 20 ಗುಂಟೆಗೆ 1100ರಿಂದ 1900 ರೂಪಾಯಿ ಅಮೌಂಟ್ ಆಗ್ತಕ್ಕಂಥ ಕೆಲಸ ಕೋಟ್ಯಾಂಗಳು ಮಾಡಬೇಕು. ಅದೇ ಮಾಡಿದ್ದಾರೆ. ಆದರೆ ಕೆಲವೊಂದು ರಾಜಕೀಯ ಒತ್ತಡದಿಂದ, ಅಧಿಕಾರಿಗಳ ಒತ್ತಡದಿಂದ 19,000, 20,000, 18,000 ರೂಪಾಯಿ ದುಡ್ಡನ್ನು ಹಾಕಿ ನಿಜವಾದ ರೈತರಿಗೆ ತೊಂದರೆ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಭ್ರಷ್ಟಾಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಲ್ಲಿ ಹಿಂದಗಡೆ ಕಾನೂನು ಕೈಗಳು ಏನು ಸಪೋರ್ಟ್ ಮಾಡಿದ್ದಾರೆ ಅವರನ್ನು ಕ್ರಿಮಿನಲ್ ಮೊಕದ್ದಮೆ ಕೇಸ್ ದಾಖಲೆ ಮಾಡಿ ಅವರನ್ನ ಜೈಲಿಗೆ ಕಳಿಸುವ ಮೂಲಕ ಒಂದು ದೊಡ್ಡ ಹೋರಾಟವಾದ ಇದೇ ತಿಂಗಳು 23ನೇ ತಾರೀಕು ಸೋಮವಾರ ಇದೇ ಅಂಬೇಡ್ಕರ್ ಸರ್ಕಾರದಲ್ಲಿ ದೊಡ್ಡ ಬೃಹತ್ ಒಂದು ಮೆರವಣಿಗೆ ಇದೆ ಮತ್ತು ಹೋರಾಟವಿದೆ. ಅದಕ್ಕಾಗಿ ಎಲ್ಲ ನಮ್ಮ ರಾಯಚೂರು ಜಿಲ್ಲೆ ಆಗಿರ್ಬೋದು, ಹೊರ ಜಿಲ್ಲೆಗಳು, ನನ್ನ ಪ್ರೀತಿಯ ಅನ್ನದಾತರಿಗೆ, ರೈತರಿಗೆ ನಿಮ್ಮ ಪತ್ರಿಕೆ ಮೂಲಕ ಆಹ್ವಾನವನ್ನು ಪಡ್ತಾ ಇದ್ದೀವಿ. ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ರೈತ ಹೋರಾಟಕ್ಕೆ ಎಲ್ಲ ನನ್ನ ಅನ್ನದಾತರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮ ಪತ್ರಿಕೆ ಮೂಲಕ ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಸಂಗಮೇಶ್ ನಾಯಕ್, ಬಸವರಾಜ್ ಗೌಡ, ಡಿ ಸತ್ಯರೆಡ್ಡಿ, ಅಕ್ಕ ಮಹಾದೇವಿ, ಮುದಿಯಪ್ಪ, ನರಸಿಂಹನಾಯಕ್, ಶಿವಣ್ಣ, ಅನ್ವರಿ ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಯಲ್ಲಿ ರಾಜ್ಯ ಸರ್ಕಾರ ಅನುಸರಿಸುತ್ತಿರುವ ಗೊಂದಲ, ಬಡ್ತಿ, ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನ್ವಯಿಸುವಂತೆ ಒತ್ತಾಯಿಸಿ ಫೆಬ್ರವರಿ 23ರಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಸಚಿವರ ಮನೆಗಳ ಮುಂದೆ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಅಧ್ಯಕ್ಷ ಅಬ್ರಹಾಂ ಉನ್ನಟಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ರಾಜ್ಯ ಸರ್ಕಾರ ಒಳ ಮೀಸಲು ಜಾರಿಗೊಳಿಸುವ ತೀರ್ಮಾನ ಮಾಡಿದೆಯಾದರೂ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಗೊಂದಲ, ಲೋಪ ಅನುಸರಿಸುತ್ತಿದೆ. ಮೀಸಲಾತಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮಾತ್ರವಲ್ಲ, ನೇರ ನೇಮಕಾತಿ, ಬಡ್ತಿ, ಬ್ಯಾಕ್ಲಾಗ್
ಗುತ್ತಿಗೆ ಸೇರಿ ಎಲ್ಲ ರಂಗಗಳಲ್ಲಿಯೂ ಒಳ ಮೀಸಲಾತಿ ಜಾರಿಗೊಳಿಸಬೇಕು. ಎಸ್ಸಿಪಿ ಅನುದಾನ ಹಂಚಿಕೆಯಲ್ಲಿಯೂ ಮೀಸಲು ಪ್ರಮಾಣದಲ್ಲಿಯೇ ಅನುದಾನ ಹಂಚಿಕೆ ಮಾಡಬೇಕು. ಶಾಶ್ವತ ಆಯೋಗ ರಚಿಸಿ ಗೊಂದಲ ನಿವಾರಿಸಬೇಕು. ಆದಿಜಾಂಬವ ಸೇರಿದಂತೆ ಎಸ್ಸಿ ನಿಗಮಗಳಿಗೆ 2,000 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಬೇಕು. ಎಸ್ಸಿ ಸಮುದಾಯಗಳಿಗೆ ಶೇಕಡಾ 17 ಮೀಸಲು ಜಾರಿಗೆ, ಶೆಡ್ಯೂಲ್ 9 ಸೇರ್ಪಡೆಗೆ ಜಾರಿಗೆ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕೆಂದು ಆಗ್ರಹಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಉಸ್ತುವಾರಿ ಸಚಿವರ ಮನೆ ಮುಂದೆ ಪ್ರತಿಭಟನೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವ ಕಚೇರಿ ಇಲ್ಲದೆ ಇರುವುದರಿಂದ ಸಚಿವ ಎನ್.ಎಸ್. ಬೋಸರಾಜ್ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ. ಸಮುದಾಯದ ಎಲ್ಲಾ ಸಂಘಟನೆಗಳು, ನೌಕರರು, ಬುದ್ಧಿಜೀವಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಕಳೆದ 2025ರಲ್ಲಿ ಈ ಒಳ ಮೀಸಲಾತಿ ಅಂತಕ್ಕಂಥ ಒಂದು ನಮ್ಮ ಹುಡುಗರ ಬೇಡಿಕೆ ಏನಿತ್ತು ಅದನ್ನ ಆಗಸ್ಟ್ 19ರಂದು ರಾಜ್ಯ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದುಕೊಂಡು ನಂತರ ವಿಧಾನಸಭಾ ಅಧಿವೇಶನದಲ್ಲಿ ಅದರ ವಿಷಯನ ಪ್ರಸ್ತಾಪ ಮಾಡಿ ಅದಕ್ಕೆ ಅಲ್ಲಿ ಕೂಡ ವಿಧಾನಸೌಧದಲ್ಲಿ ಕೂಡ ಅದನ್ನ ಒಪ್ಪಿಗೆ ಸಹಕಾರ ಪಡೆದು ಇಲ್ಲಿಗೂ 1 ವರ್ಷ ಗತಿಸಿದರೂ ಕೂಡ ಇನ್ನೂ ಅದರಲ್ಲಿರ್ತಕ್ಕಂಥ ವಿಶೇಷವಾದಂಥ ಅಂಶಗಳನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆ ತರಲಿಕ್ಕೆ ಈಗಾಗಲೇ ಸರ್ಕಾರ ಬಹಳಷ್ಟು ಹಿಂದೆ ಆಗ್ತಿರೋದ್ರಿಂದ ಮತ್ತು ನಾವು ಸುಮಾರು 30 ವರ್ಷಗಳಿಂದ ಈ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈ ಹೋರಾಟದ ಪ್ರತಿಫಲವಾಗಿ ನಾವು ಸರ್ಕಾರ ನಮಗೇನಾದರೂ ಇದನ್ನ ಜಾರಿಗೊಳಿಸಿ ಈ ಎಲ್ಲ 101 ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಒಂದು ಭರವಸೆಯಲ್ಲಿ ನಾವು ಇದ್ದೀವಿ. ಆದರೆ ಇವತ್ತು 1 ವರ್ಷ ಆದರೂ ಕೂಡ ಅದರಲ್ಲಿರ್ತಕ್ಕಂಥ ಮುಖ್ಯ ಅಂಶಗಳನ್ನು ಸರಿಯಾದ ರೀತಿಯಲ್ಲಿ ಅದನ್ನ ಜಾರಿಗೆ ತರದೆ ನಿರ್ಲಕ್ಷ್ಯ ಮಾಡತಕ್ಕಂಥ ಈ ಸರ್ಕಾರಕ್ಕೆ ಮತ್ತೊಂದು ಸಾರಿ ಹೋರಾಟದ ಮುಖಾಂತರ ನಾವು ಎಚ್ಚರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇದೇ ತಿಂಗಳ 23ನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರ ಅವರ ಕಾರ್ಯಾಲಯದಲ್ಲಿ ನಾವು ಈ ಒಂದು ಅಭಿಪ್ರಾಯಗಳ ಬೇಡಿಕೆಗಳನ್ನು ತಂದು ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಿ ಮತ್ತೊಂದು ಸಾರಿ ನಾವು ಬೀದಿಗೆ ಹೋಗುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ರಾಜ್ಯದ ಎಲ್ಲ ಮಾಲಿನ್ಯ ಮತ್ತು ಮಾಲಿನ್ಯ ಸಂಬಂಧಿತ ಜಾತಿಗಳು ಕರ್ನಾಟಕದ 30 ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ಮುಖ್ಯವಾಗಿ ನಮಗೆ ಸುಮಾರು ಬಾರಿ ನಾವು ಸಚಿವರನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಆ ಸರಿಪಡಿಸಿರುವಂತಹ ಆಸಕ್ತಿ ಬಗ್ಗೆ ಏಕೆ ಸಮಸ್ಯೆ ಕೂಡ ಆಗಿರುತ್ತದೆ ಮತ್ತು ದಾಖಲೆ ಪುಸ್ತಕಗಳನ್ನು ಕೂಡ ತುಂಬಲಿಕ್ಕೆ ಬಹಳಷ್ಟು ಹಿನ್ನಡೆ ಆಗ್ತಾ ಇದೆ. ನೇಮಕ ಸರಿಯಾದ ರೀತಿಯಲ್ಲಿ ನಮಗೆ ಒಂದು ನ್ಯಾಯ ಸಿಕ್ಕಿಲ್ಲ ಅನ್ನುವಂತಹ ಉದ್ದೇಶಗಳನ್ನು ಇವತ್ತು ನಾವು ನಮ್ಮ ಪತ್ರಿಕೆಯ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾಳೆ 23ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಮುಂದೆ ಈ ಸಂದರ್ಭದಲ್ಲಿ ಕೆಪಿ ಅನಿಲ್ ಕುಮಾರ್, ಎಸ್ ರಾಜು, ಶರಣಪ್ಪ, ಅಮರೇಶ್, ಚನ್ನಪ್ಪ, ಪ್ರವೀಣ್ ಕುಮಾರ್ ಇದ್ದರು. ಸರ್ವಜ್ಞ ಕೇವಲ ಒಂದು ಜಾತಿಗೆ ಸೀಮಿತವಾದವರಲ್ಲ. ಅವರು ಇಡೀ ಜಗತ್ತಿಗೆ ಉತ್ತಮ ಸಂದೇಶಗಳನ್ನು ನೀಡಿದ ವಿಶ್ವವ್ಯಾಪಿ ಕವಿಯಾಗಿದ್ದಾರೆ ಎಂದು ಮಹಾನಗರ ಪಾಲಿಕೆ ಸಮುದಾಯ ಸಂಘಟನಾ ಅಧಿಕಾರಿ ಕೃಷ್ಣ ಕಟ್ಟಿಮನಿ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಂತ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜ ನಿರ್ಮಾಣ ಕುರಿತು ಉತ್ತಮ ಸಂದೇಶಗಳನ್ನು ಜನರಿಗೆ ತಮ್ಮ ವಚನಗಳ ಮೂಲಕ ನೀಡಿದ ಮಹಾಕವಿ ಸರ್ವಜ್ಞರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು. ಸಮಾಜದ ಇನ್ನಷ್ಟು ಅಭಿವೃದ್ಧಿಯಾಗಲು ಸಮಾಜದವರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು. ಅಷ್ಟೇ ಅಲ್ಲದೆ ಹಿಂದಿನ ಶರಣರ ತತ್ವಾದರ್ಶಗಳನ್ನು ಮಕ್ಕಳಿಗೆ ತಿಳಿಸುವ ಮೂಲಕ ಉತ್ತಮ ಪ್ರಜೆಗಳ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದರು. ನಾನು ವಿದ್ಯಾರ್ಥಿ ಆಗುವುದರಿಂದ ಇಲ್ಲಿಯವರೆಗೂ ಸ್ಕೂಲ್ನಲ್ಲಿ ಯಾವುದಾದ್ರೂ ಪಾಠ ಪ್ರವಚನ ನಾವು ಓದಬೇಕಾದ್ರೆ
ಕವಿ ಸರ್ವಜ್ಞನ ಆತನ ಪದ್ಯಗಳು ಬಹಳ ನಾವು ಗಂಭೀರವಾಗಿ ನಾವು ಏನಂದ್ರೆ ನಾವು ಬಾಯ್ಪಾಠ ಮಾಡ್ತಿದ್ವಿ. ಅವ್ರೇನು ಪ್ರವಚನಗಳು ಅವ್ರ ಪದ್ಯಗಳೇನಿದೆಯಲ್ಲ ಇವತ್ತು ನಮ್ಮ ಸಮಾಜದಲ್ಲಿ ಯಾವ ರೀತಿ ನಾವು ಮುಂದೆ ಬರಬೇಕು ಆ ಹೇಳ್ಕೊಟ್ಟಂತ ಈ ಪದಗಳಿಂದ ನಾವೆಲ್ಲರೂ ಇವತ್ತು ಸಮಾಜದಲ್ಲಿ ಉನ್ನತ ಮಟ್ಟಿಗೆ ನಾವು ಬಂದಿದ್ದೀವಿ. ಈ ಕವಿ ಸರ್ವಜ್ಞರು ಒಂದೇ ಸಮಾಜಕ್ಕೆ ಸೀಮಿತರಾಗಿಲ್ಲ. ಪ್ರತಿಯೊಂದು ಜಾತಿ ಧರ್ಮ ಅವರ ವಿಶ್ವವ್ಯಾಪಿ ಯಾರಾದ್ರೂ ಕವಿ ಇದ್ದಾರೆ ಅಂತಂದ್ರೆ ಅದು ಕವಿ ಸರ್ವಜ್ಞ ಮಾತ್ರ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಿದ್ದೇನೆ. ಅಂತ ಸರ್ವಜ್ಞ ಜಯಂತಿಗೆ ಇವತ್ತು ನಾವೆಲ್ಲರೂ ಬಂದು ನಾವು ಆಚರಣೆ ಮಾಡಲು ಬಹಳ ಸಂತೋಷವಾಗಿದೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೆ ಯರಮರ್ಸ್ನ ನಿವೃತ್ತ ಪ್ರಾಚಾರ್ಯ ವೈ ಸುರೇಂದ್ರ ಬಾಬು ಕುಂಬಾರ ಉಪನ್ಯಾಸ ನೀಡಿ 16ನೇ ಶತಮಾನದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಸರ್ವಜ್ಞರು 3 ಸಾಲುಗಳಲ್ಲಿ ಅರ್ಥಪೂರ್ಣ ವಚನಗಳನ್ನು ನೀಡಿದ್ದಾರೆ. ತಮ್ಮ ತ್ರಿಪದಿ ಸಾಲುಗಳಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಿದ್ದಾರೆ. ಸರ್ವಜ್ಞರು ಕನ್ನಡ ನಾಡಿನ ಸಂಪತ್ತು ಎಂದು ತಿಳಿಸಿದರು. ಸರ್ವಜ್ಞ ಯಾರು, ಎಲ್ಲಿ ಹುಟ್ಟಿದ, ಏನ್ ಮಾಡಿದ ಮತ್ತು ಜನರಿಗೆ ಹೇಗೆ ಅವರು ಹೆಸರಾದರು ಇದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಿದ್ದೇನೆ. ಸರ್ವಜ್ಞರು ಹೆಸರು ಯಾರು ಕೇಳಲಾಗಿಲ್ಲ. ಕನ್ನಡದ ಕುಲಿಕೋಟಿ, ಕನ್ನಡ ನಾಡಿನ ಏನಂದ್ರೆ ಸಂಪತ್ತು, ಕನ್ನಡ ನಾಡಿನ ಇವತ್ತು ಆಸಕ್ತಿ ಬೆಳೆಯುವ ಸರ್ವಜ್ಞರು. ಸರ್ವಜ್ಞ ಹೇಳಲಾದ ಉತ್ತರಗಳಿಲ್ಲ, ಆಗುವಂತದ ಗೆಲುವಿಲ್ಲ. ಇಂತಹ ಮಹಾನ್ ವ್ಯಕ್ತಿ ನಮ್ಮ ಕುಮಾರ ಸಮಾಜದಲ್ಲಿ ಇಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಅದೃಷ್ಟವೆಂದುಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏಕೆಂದರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಈ ಒಂದು ಕನ್ನಡ ನಾಡಿನಲ್ಲಿ ಜನರಿಗೆ ಅನೇಕ ಅನುಕೂಲಗಳನ್ನು ತಿದ್ದಿ ನೀಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಇವತ್ತು ಅವರು ಕಟ್ಟಿರ್ತಕ್ಕಂಥ ದಾನದ ಮಂಟಪ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ವಿಧಾನಸೌಧ ವಿಧಾನ ಪರಿಷತ್ ಏನಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಕಟ್ಟಿರ್ತಕ್ಕಂಥದ್ದು. ಅದನ್ನು ಆನಂದ ಮೇಲುಗಡೆ ತಗೊಂಡು ಈಗೆಲ್ಲ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಬಸವಣ್ಣನವರು ಆ ನಂತರ 12ನೇ ಶತಮಾನ ಆದ ನಂತರ 16ನೇ ಶತಮಾನದಲ್ಲಿ ಬಂದಿರ್ತಕ್ಕ ವ್ಯಕ್ತಿಗಳು ಸರ್ವಜ್ಞರು ಮತ್ತು ಆಂಧ್ರ ಪ್ರದೇಶದಲ್ಲಿ ವೇಮಕರು ಮತ್ತು ತಮಿಳುನಾಡಿನಲ್ಲಿ ಗುರುವಾಯೂರವರು. ಈ 3 ಮಹಾನ್ ವ್ಯಕ್ತಿಗಳು ತಮ್ಮದಾಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ಇವರು ಜನರಿಗೆ ಬೋಧನೆ ಮಾಡ್ತಾ ಹೊರಬಿಟ್ರು. ಜೊತೆಗೆ ನಾನೀಗ ಸರ್ವಜ್ಞನ ಏನಂದ್ರೆ ಯಾವ ರೀತಿ ಹುಟ್ಟಿದ, ಎಲ್ಲಿ ಹುಟ್ಟಿದ, ಹೇಗೆ ಹುಟ್ಟಿದ ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್ವಜ್ಞರ ಧಾರವಾಡ ಜಿಲ್ಲಾ, ಈಗ ಹಾವೇರಿ ಜಿಲ್ಲೆ, ಆ ಒಂದು ಊರಿನಲ್ಲಿ ಬಸವರಸ ಮತ್ತು ಮಲ್ಲಮ್ಮ ಎಂಬ ದಂಪತಿಗಳು ಲಗ್ನ ಆಗಿ ಬಹಳ ವರ್ಷಗಳಾದರೂ ಒಂದು ಮಕ್ಕಳೇ ಆಗಿಲ್ಲ. ಪಾಪ ಹೆಂಗೆ ಹೇಳ್ತಾರೆ, ಏನ್ರಿ ಈ ಬದಲಾಗೆಲ್ಲ ಮಕ್ಕಳಾಗಿವೆ, ಎಲ್ಲ ಮನೆಗೆ ಕಿಲಿಕೆಲ್ಲ ನಗ್ತಾ ಇದ್ದಾರೆ, ಎಷ್ಟು ಸಂತೋಷಪಟ್ಟವಾಗಿದೆ ಮನೆಗಳು. ಆದ್ರೆ ನಮ್ಮ ಮನೆಗೆ ಒಂದು ಮಗುಸಾಗಿರಲ್ಲ, ನಾವು ಏನು ಪಾಪ ಮಾಡ್ತಾ ತಿಳ್ಕೊಂಡು ಆ ಹೆಣ್ಣೋಳು ಗಂಡಿ ತೆಗ್ತಾ ಇದ್ದಾರೆ. ಆ ಸಮಯದಲ್ಲಿ ನನಗೆ ಏನು ಹೋಗ್ತದೆ ಅಂತ ಗೊತ್ತಿಲ್ಲ. ಅಲ್ಲಿ ನಮ್ಮ ಮನೆ ದೇವರಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನಿಗೆ ಹೋಗಿ ಮೊರೆ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ನಮ್ಗೆ ನಮ್ಮ ಹೆಣ್ಣು ಮಗನಿಗೆ ಗಂಡು ಮಗ ಸಂಧಾನವನ್ನು ಅದರ ಪದವಿಸಿ ಅಂತಕೊಂಡು ಆ ಹೆಣ್ಣು ಗಂಡನಿಗೆ ಹೇಳ್ತಾರೆ. ಸರಿ, ಹಾಗಾದ್ರೆ ನಾಳೆ ಏನಪ್ಪ ಒಳ್ಳೆ ದಿವಸ ಇದೆ, ನನಗೆಲ್ಲ ಬುದ್ಧಿ ಕಟ್ಕೊಂಡು ತಗೊಂಡು ಪಾಪ ಬುದ್ಧಿ ಕಟ್ಕೊಂಡು ನಡ್ಕೊಂಡು ಏನಪ್ಪ ಅಂತಕೊಂಡು ಕಾಶಿ ಪ್ರಯಾಣ ಮಾಡಿದ. ಕಾಶಿಗೆ ತಲುಪಿದ, ರಾತ್ರಿ ಮಲ್ಕೊಂಡ್ಬಿಟ್ಟ. ಕನಸಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಭೂತವಾಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಕನಸು ಬಿತ್ತು. ಆ ಕನಸಿನಲ್ಲಿ ಕಾಶಿ ವಿಶ್ವನಾಥನು ಬಂದು, ಬಸವರಸ ನೀನೇನು ಚಿಂತೆ ಮಾಡಬೇಡ, ನಿನಗೆ ಒಬ್ಬ ಗಂಡು ಮಗ ನಾನು ಅನುಗ್ರಹ ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಪರಶುರಾಮ್, ಸಮಾಜದ ಪ್ರಮುಖರಾದ ಶಿವರಾಜಪ್ಪ, ವೀರಭದ್ರಪ್ಪ, ಬಸವರಾಜ್, ಶಿವಪ್ರಕಾಶ್, ಭೀಮಪ್ಪ, ಲಕ್ಷ್ಮೀರೆಡ್ಡಿ, ತಿಮ್ಮಪ್ಪ, ಬಸವರಾಜ್, ರಮೇಶ್, ನರಸಿಂಗಪ್ಪ, ಸಾಯಿಬಾಬಾ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಅಕ್ರಮ ಮರಳು ಸಾಗಣೆ, ಮಟ್ಕಾ ಜೂಜಾಟ, ಇಸ್ಪೀಟ್, ಕಲಬೆರಕೆ ಸೇಂದಿ, ಮದ್ಯ ಮಾರಾಟ, ಗಾಂಜಾ ಮಾರಾಟ ಸೇರಿದಂತೆ ಇತರೆ ಪ್ರಕರಣಗಳಲ್ಲಿ ಒಟ್ಟು 349 ಪ್ರಕರಣಗಳು ದಾಖಲು ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶಗಿರಿ ತಿಳಿಸಿದ್ದಾರೆ. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡುವವರ ವಿರುದ್ಧ 120 ಪ್ರಕರಣಗಳು, ಮಟ್ಕಾ ಜೂಜಾಟದಲ್ಲಿ ತೊಡಗಿದವರ ವಿರುದ್ಧ 95 ಪ್ರಕರಣಗಳು, ಇಸ್ಪೀಟ್ ಜೂಜಾಟದಲ್ಲಿ ತೊಡಗಿರುವ ವಿರುದ್ಧ 42 ಪ್ರಕರಣಗಳು, ಕಲಬೆರಕೆ ಸೇಂದಿ ಮಾರಾಟ ಮತ್ತು ಪರವಾನಗಿ ಇಲ್ಲದೆ ಮದ್ಯ ಮಾರಾಟ ಮಾಡುವವರ ವಿರುದ್ಧ 62 ಪ್ರಕರಣಗಳು, ಗಾಂಜಾ ಮಾರಾಟ ಮತ್ತು ಸೇವನೆ ಮಾಡುವವರ ವಿರುದ್ಧ 30 ಪ್ರಕರಣಗಳು ದಾಖಲು ಮಾಡಲಾಗಿದೆ. ಆರೋಪಿತರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಂಡು ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಣಕ್ಕೆ ತರಲಾಗುವುದು. ಸಾರ್ವಜನಿಕರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ಬಗ್ಗೆ ಕಂಡುಬಂದಲ್ಲಿ ಮಾಹಿತಿ ನೀಡುವುದು ಅಥವಾ ಫೋಟೋಗಳನ್ನು ತೆಗೆದು ಜಿಲ್ಲಾ ಘಟಕ ರಾಯಚೂರು 9480803800 ನಂಬರ್ಗೆ ವಾಟ್ಸ್ಆಪ್ಗೆ ಕಳುಹಿಸಲು ತಿಳಿಸಿದ್ದಾರೆ. ಲಿಂಗಸ್ಗೂರು ತಾಲೂಕಿನ ಚಿತ್ತಾಪುರ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಾದ ಜಲಧಾರೆ ಕಾಮಗಾರಿಯನ್ನು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ. ಕುಮಾರ್ ನಾಯಕ್ ಅವರು ಇಂದು ವೀಕ್ಷಣೆ ಮಾಡಿದರು. ರಾಯಚೂರು ಜಿಲ್ಲೆಯ 860 ಗ್ರಾಮ ಹಾಗೂ 2,000 ಲಕ್ಷ ಜನ ವಸತಿ ಪ್ರದೇಶಗಳಿಗೆ ಸೇರಿದಂತೆ ಮಾನ್ವಿ, ಮಸ್ಕಿ, ಕವಿತಾಳ, ತುರ್ವಿಹಾಳ, ಬಳಗಾನೂರು, ಸಿರ್ವರ ಹಾಗೂ ಹಟ್ಟಿ ಪಟ್ಟಣಕ್ಕೆ DBOT ಆಧಾರದ ಮೇಲೆ ಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನಬಾರ್ಡ್ ಹಾಗೂ UDD ಅನುದಾನದ ಒಟ್ಟು 2,200 ಕೋಟಿ ಮೊತ್ತದ ಕಾಮಗಾರಿಯನ್ನು 2024ರಲ್ಲಿ ಪೂರ್ಣಗೊಳಿಸಬೇಕಾದ ಕಾಮಗಾರಿಯು ಇನ್ನೂ ಪೂರ್ಣಗೊಳ್ಳದೇ ಇರುವುದರಿಂದ ಸಂಸದರು ಅಧಿಕಾರಿಗಳಿಗೆ ಛಳಿ ಬಿಡಿಸಿದರು. ಕಾಮಗಾರಿಯ ಗುಣಮಟ್ಟದ ಜೊತೆಗೆ ಆದಷ್ಟು ಬೇಗನೆ ಪೂರ್ಣಗೊಳಿಸಿ ಎಂದು ಸೂಚಿಸಿದರು. ಈ ಯೋಜನೆಯು ಪೂರ್ಣಗೊಂಡ ನಂತರ ಪ್ರತಿದಿನ 1,60,00,000 ಲೀಟರ್ ನೀರನ್ನು ಸರಬರಾಜು ಮಾಡುತ್ತದೆ. ಈ ಯೋಜನೆಯಿಂದ ಜಿಲ್ಲೆಯ ಬಹುಭಾಗಗಳಿಗೆ ನೀರಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ
ಜಲಧಾರೆ ಯೋಜನೆಯ ಯೋಜನಾ ವ್ಯವಸ್ಥಾಪಕರು ಹಾಗೂ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ರೈತರು ಬೆಳೆದ ಜೋಳದ ಬೆಳೆಗಳ ಖರೀದಿಗಾಗಿ ಈ ವಾರದೊಳಗಾಗಿ ಖರೀದಿ ಕೇಂದ್ರಗಳನ್ನು ಆರಂಭ ಮಾಡಬೇಕು ಎಂದು ರೈತ ಮುಖಂಡ ದುರ್ಗಪ್ಪ ತಡ್ಕಲ್ ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರು ಮತ್ತು ಹಿಂಗಾರು ನೋಂದಣಿ ಪ್ರಕ್ರಿಯೆಯು ಮುಕ್ತಾಯಗೊಂಡಿದ್ದು ಆದಷ್ಟು ಬೇಗನೆ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು. ಜೋಳವನ್ನು ಖರೀದಿ ಮಾಡುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿಳಂಬ ಮಾಡಿದರೆ ಜೋಳಗಳಿಗೆ ನುಸಿ ಬರುವುದು ಹಾಗೂ ಅಕಾಲಿಕ ಮಳೆಯಿಂದ ರೈತರಿಗೆ ಹಾನಿಯಾಗುವುದು. ಯಾವುದೇ ಕಾರಣದಿಂದ ರೈತರಿಗೆ ಹಾನಿ ಉಂಟಾದರೆ ಅದಕ್ಕೆ ಸರ್ಕಾರವೇ ಜವಾಬ್ದಾರಿ ಎಂದು ತಿಳಿಸಿದರು. ಈವರೆಗೂ ರೈತರು ಬೆಳೆದ ಜೋಳದ ಬೆಳೆಗಳನ್ನು ಸರ್ಕಾರದ ವತಿಯಿಂದ ಖರೀದಿಸಲು ಯಾವುದೇ ತಾಂತ್ರಿಕ ನಿರ್ಬಂಧನೆಗಳನ್ನು, ಜೋಳ ಸಾಗಿಸಲು ಸಾರಿಗೆ ಪರವಾನಗಿಯನ್ನು ಮತ್ತು ಖಾಲಿ ಚೀಲ ಟೆಂಡರ್ಗಳನ್ನು ಆದಷ್ಟು ಬೇಗನೆ ಅಂತಿಮಗೊಳಿಸಿ ಖರೀದಿ ಕೇಂದ್ರ ಸ್ಥಾಪನೆಗೆ ಜಿಲ್ಲಾಡಳಿತ ಮುಂದಾಗಬೇಕೆಂದು ಒತ್ತಾಯಿಸಿದರು. ಖರೀದಿ ಕೇಂದ್ರ ಪ್ರಾರಂಭಿಸಲು ಯಾವುದಾದರೂ ಲೋಪದೋಷಗಳು ಇದ್ದಲ್ಲಿ ಅವುಗಳನ್ನು ಆದಷ್ಟು ಬೇಗನೆ ಸರಿಪಡಿಸಿಕೊಂಡು ಖರೀದಿ ಕೇಂದ್ರ ಪ್ರಾರಂಭಿಸಬೇಕೆಂದು ಮನವಿ ಮಾಡಿದರು. ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿ ನಮ್ಮ ಮನವಿಗೆ ಸ್ಪಂದಿಸದೆ ಹಾಗೂ ಖರೀದಿ ಕೇಂದ್ರ 1 ವಾರದ ಒಳಗಾಗಿ ಪ್ರಾರಂಭಿಸದೆ ಹೋದಲ್ಲಿ ಜೋಳ ಬೆಳೆದ ರೈತರೊಂದಿಗೆ ರಸ್ತೆ ತಡೆ ಚಳವಳಿಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕು ಆಡಳಿತ ಆಗಿರ್ಬೋದು ಜೋಳ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡಿಲ್ಲ ಅಂತಕ್ಕಂಥದ್ದು. ಇವತ್ತು ಮುಂಗಾರು ನೋಂದಣಿ ಪ್ರಕ್ರಿಯೆ ಮತ್ತು ಹಿಂಗಾರು ನೋಂದಣಿ ಪ್ರಕ್ರಿಯೆಯನ್ನ ಮುಕ್ತಾಯ ಆಗಿದ್ರು ಕೂಡ ಇವತ್ತಿನವರೆಗೂ ಜೋಳ ಖರೀದಿ ಕೇಂದ್ರವನ್ನ ಸರ್ಕಾರ ಆರಂಭ ಮಾಡ್ತಾ ಇಲ್ಲ. ಆರಂಭ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ. ಯಾಕಂದ್ರೆ ಇವತ್ತು ಜೋಳದ ಖರೀದಿ ಕೇಂದ್ರವನ್ನ ಮಾಡಿದ ಮೇಲೆ ಸರ್ಕಾರ ಮತ್ತೆ ಗ್ರಾಮೀಣ ಕೇಂದ್ರ ಆಗಿಲ್ಲ, ಆಮೇಲೆ ಟ್ರಾನ್ಸ್ಪೋರ್ಟ್ ಕೇಂದ್ರ ಆಗಿಲ್ಲ ಅಂತ ಹೇಳಿ ಮತ್ತೆ 15 ದಿನಗಳ ವಿಳಂಬವನ್ನ ಮಾಡ್ತಾರೆ. ಅದಕ್ಕೆ ಸುಮಾರು ಲಾಸ್ಟ್ ಟೈಮ್ 2-3 ವರ್ಷಗಳ ಕಾಲ ಕಾಲೇಜಿನ ಕೇಂದ್ರ ಆಗಿಲ್ಲ, ಟ್ರಾನ್ಸ್ಪೋರ್ಟ್ ಕೇಂದ್ರ ಆಗಿಲ್ಲ ಅಂತ ಹೇಳಿ ರೈತರಿಗೆ ಬಹಳಷ್ಟು ಕಿರುಕುಳವನ್ನ, ರೈತರನ್ನ ಸಂಕಷ್ಟಕ್ಕೀಡು ಮಾಡಿದ್ದಾರೆ. ಆ ಉದ್ದೇಶಕ್ಕಾಗಿ ಇವತ್ತು ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಮನವಿಯನ್ನ ಸಲ್ಲಿಸೋದ್ರ ಮೂಲಕ ತಮ್ಮ ಗಮನಕ್ಕೆ ರೈತರಿಗಾಗಿ ತಾವು ಎಲ್ಲಾ ರೀತಿಯ ಸಹಕಾರವನ್ನು ನೀಡಿದೆ ಅನ್ನುವಂಥ ಉದ್ದೇಶಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಇವತ್ತು ರೈತರ ಜೋಳವನ್ನು ಖರೀದಿ ಮಾಡಿ ಏನ್ ಮಾಡಿದ್ರು ಅಂದ್ರೆ ಅಕಾಲಿಕ ಮಳೆ ಬಂದು ತೇವಾಂಶ ಜಾಸ್ತಿಯಾಗಿ ನುಸಿಹುಳುಗಳು ಬಂದವು ಅಂತ ಹೇಳಿ ಆ ಜೋಳವನ್ನ ರಿಜೆಕ್ಟ್ ಮಾಡಿ ಒಂದು ರೀತಿ ರೈತರಿಗೆ ಅನುಕೂಲ ಬರುವುದನ್ನ ಸರ್ಕಾರ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ರು. ಅದಕ್ಕೆ ಇವತ್ತು ಮುಂದೆ ಏನಾದರೂ ಅಕಾಲಿಕ ಮಳೆ ಆದರೆ ರೈತರ ಜೋಳಕ್ಕೆ ಏನಾದರೂ ನಷ್ಟಗಳು ಆದರೆ ಅದಕ್ಕೆ ಸರ್ಕಾರವೇ ಸಂಪೂರ್ಣವಾಗಿ ನೇರ ಹೊಣೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಅದಕ್ಕೆ ಈ ಕೂಡಲೇ ಈ 1 ವಾರ ಒಳಗಡೆ ಖರೀದಿ ಕೇಂದ್ರವನ್ನ ಆರಂಭ ಮಾಡಬೇಕು. ಆರಂಭ ಮಾಡಿ ಜೋಳವನ್ನ ಖರೀದಿ ಮಾಡಬೇಕು. ಅಕಸ್ಮಾತ್ ಮಾರ್ಗದಲ್ಲಿ ರೈತರಿಗೆ ಆಗುವಂತ ನಷ್ಟಕ್ಕೆ ಸಂಪೂರ್ಣ ಹೊಣೆಗಾರಿಕೆಯನ್ನ ಜಿಲ್ಲಾಡಳಿತ ಹೊರಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಜಿಲ್ಲಾಡಳಿತ 2 ತಾಲೂಕು ಒಂದೇ ಅಡಿಯಲ್ಲಿದ್ರೂ ಕೂಡ ಸಿಂಧನೂರು ತಾಲೂಕು 99% ಅಬೌವ್ ಮುಂಗಾರಾಗಿದೆ, ಮಾನ್ವಿ ತಾಲೂಕು 99% ಹಿಂಗಾರಾಗಿದೆ. ಯಾಕೆ ಆಗಲ್ಲ? ಅಲ್ಲಿರುವಂತವ್ರು ತಹಸೀಲ್ದಾರ್, ಇಲ್ಲಿರುವಂತ ತಹಸೀಲ್ದಾರ್ ಯಾಕೆ ಈ ಸಮಸ್ಯೆ ಉಂಟಾಯಿತು ಅಂತೇಳಿ ನಾವು ಮನೆ ತಹಸೀಲ್ದಾರ್ ಕೇಳಿದಾಗ ಅವ್ರು ಏನಂತ ಹೇಳಿದ್ರೆ, ಇಲ್ಲಪ್ಪ ಎಲ್ಲರೂ ಒಂದೇ ಮಾತು ಅಂತ ಹೇಳಿದ್ರು. ಹಿಂಗಾರಲ್ಲ ಮುಂಗಾರಲ್ಲ, ಹಿಂಗಾರು ಮುಂಗಾರು ಅವೈಜ್ಞಾನಿಕ. ಅದಕ್ಕೆ ನಾವು ಹೇಳ್ತಾ ಇದ್ವಿ, ಈ ವರ್ಷ ಅಂತೂ ಆಗಿದೆ, ಮುಂದಿನ ವರ್ಷದಲ್ಲಿ ಜೋಳ ಖರೀದಿ ಆಗ್ಬೇಕಾದ್ರೆ ಅವೈಜ್ಞಾನಿಕ ಪದ್ಧತಿಯನ್ನು ಬಿಟ್ಟು ವೈಜ್ಞಾನಿಕವಾಗಿ 1 ಹಂತದ ಜೋಳವನ್ನು ಖರೀದಿ ಮಾಡಬೇಕು. ಅದು ಮುಂಗಾರಾದ್ರೂ ಮಾಡ್ರಿ, ಹಿಂಗಾರಾದ್ರೂ ಮಾಡ್ರಿ. ಇವತ್ತು ಸಿಂಧನೂರು ತಾಲೂಕಿನವರು ಕೊಡ್ತಾ ಇದೆ. ಅದಕ್ಕಾಗಿ ನಾವು ಏನ್ ಹೇಳ್ತಾ ಇದ್ದಾರೆ, ಸರ್ಕಾರ ಯಾವುದೇ ಆಮೇಲೆ ಇನ್ನೊಂದು ಪ್ರಾದೇಶಿಕವಾಗಿ ಸರ್ಕಾರಕ್ಕಾಗಿರ್ಬೋದು, ತಹಸೀಲ್ದಾರ್ಗಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು ಗೊತ್ತಿರುತ್ತ ಪ್ರಾದೇಶಿಕವಾಗಿ ಇವತ್ತು ನಮ್ಮ ಕಣ್ಣೂರು, ಕುಂಡ್ಲಿ ಈ ಕಡೆ ಹತ್ತಿ ಬೆಳೆ ಬೆಳೆದಾರೆ. ಹತ್ತಿ ಬೆಳೆ ಖರೀದಿ ಕೇಂದ್ರದಲ್ಲೂ ಕೂಡ ಬಹಳಷ್ಟು ಕಿರಿಕಿರಿಯನ್ನು ರೈತರಿಗೆ ಮಾಡಿದ್ರು. ತೊಗರಿ ಖರೀದಿ ಕೇಂದ್ರದಲ್ಲೂ ಕೂಡ ಬಹಳಷ್ಟು ರೀತಿಯ ಅವೈಜ್ಞಾನಿಕ ಪದ್ಧತಿಗಳು ರೈತರಿಗೆ ನಿರ್ಲಕ್ಷ್ಯ ಮಾಡುವಂಥದ್ದು, ಆಹಾರದಲ್ಲಿ ತೊಂದರೆ ಮಾಡೋದು. ಅದಕ್ಕೆ ನಾವು ಹೇಳೋದೇನಂದ್ರೆ, ನೀವು ಏನೇ ಮಾಡ್ರಿ ರೈತರ ವಿಷಯದಲ್ಲಿ ಯಾವುದೇ ಅವೈಜ್ಞಾನಿಕ ಪದ್ಧತಿಗಳನ್ನು ತಂದು ಕರ್ತವ್ಯ ಲೋಪ ಮಾಡಿ ರೈತರನ್ನ ಗೊಳಾಡಿಸುವಂತ ಪರಿಸ್ಥಿತಿಯನ್ನು ಮಾಡಬಾರ್ದು ಅಂತ ಹೇಳಿ ಈ ಕೂಡಲೇ ಇನ್ನ 1 ವಾರದೊಳಗಾಗಿ ಜೋಳ ಖರೀದಿ ಕೇಂದ್ರವನ್ನ ಆರಂಭ ಮಾಡಬೇಕು. ಜೋಳ ಬೆಳೆದಿರುವಂತ ರೈತರಿಗೆ ನ್ಯಾಯ ಒದಗಿಸಬೇಕು. ಅದೇ ರೀತಿ ಯಾವಾಗಲೂ ಕೂಡ ಯಾವ ಬೆಳೆ ಖರೀದಿ ಕೇಂದ್ರ ಆರಂಭ ಆಗುತ್ತಲ್ಲ ಆ ಬೆಳೆ ಕಟಾವಿಗೆ ಬರುವಂತ ಒಟ್ಟಿಗೆನೆ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡಬೇಕಂತ ಈ ಸಂದರ್ಭದಲ್ಲಿ ಶಿವಕುಮಾರ್ ತಡ್ಕಲ್, ಹನುಮೇಶ್ ನಾಯಕ್, ಮಹಾದೇವ್ ಯಾದವ್,
ಕರೀಂ ಸಾಬ್, ಸಣ್ಣ ಬೀರಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವಿಮಲಾಬಾಯಿ ಭಗತ್ರಾಜ್ ನಿಜಾಂಕಾರಿ ಪ್ರತಿಷ್ಠಾನ ರಾಯಚೂರುಗಳ ಸಹಯೋಗದಲ್ಲಿ ಫೆಬ್ರವರಿ 22ರಂದು ನಗರದ ಕನ್ನಡ ಭವನದಲ್ಲಿ ದತ್ತಿ ಉಪನ್ಯಾಸ ಮತ್ತು ಪ್ರೇರಣಾ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ವಿಮಲಾಬಾಯಿ ಭಗತ್ರಾಜ್ ನಿಜಾಂಕಾರಿ ಪ್ರತಿಷ್ಠಾನದ ಅಧ್ಯಕ್ಷ ಭಗತ್ರಾಜ್ ನಿಜಾಂಕಾರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಿವಬಾಯಿ ತುಳಜಾರಾಮ್ ನಿಜಾಂಕಾರಿ ದತ್ತಿ ಉಪನ್ಯಾಸ ಮತ್ತು ಪ್ರೇರಣಾ ಪ್ರಶಸ್ತಿ ಸಮಾರಂಭದಲ್ಲಿ ಕನ್ನಡ ಮತ್ತು ತೆಲುಗು ಭಾಷಾ ಸಾಂಸ್ಕೃತಿಕ ಬಾಂಧವ್ಯ ಕುರಿತು ಹೈದರಾಬಾದ್ನ ನಿವೃತ್ತ ಪ್ರಾಧ್ಯಾಪಕ ಗೋನವಾರ ಕಿಶನ್ ರಾವ್ ಉಪನ್ಯಾಸ ನೀಡಲಿದ್ದಾರೆ. ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ವಹಿಸಲಿದ್ದಾರೆ. ಪ್ರೇರಣಾ ಪ್ರಶಸ್ತಿಯನ್ನು ರಾಯಚೂರು ವಾಣಿಜ್ಯ ತೆರಿಗೆ ಅಧಿಕಾರಿ ಸುಜಾತಾ ಟಿ ಇವರಿಗೆ ಪ್ರದಾನ ಮಾಡಲಾಗುತ್ತದೆ ಎಂದರು. ನಾನು ಪರಿಷತ್ತಿನ ವತಿಯಿಂದ ವೇದಿಕೆಗಳು ಉಪಸ್ಥಿತರಾಗಿದ್ದಾರೆ. ದಲಿತರು ತಾವುಗಳು ಪ್ರತಿ ಕಾರ್ಯಕ್ರಮವೂ ಕೂಡ ನಮ್ಮ ಬೆಂಬಲವಾಗಿರ್ತೀರಿ. ಈ ಕಾರ್ಯಕ್ರಮವೂ ಕೂಡ ಬೆಂಬಲವಾಗಿರುತ್ತದೆ. ಪ್ರೋತ್ಸಾಹ ನೀಡಬೇಕಾಗಿ ನಾನು ಪರಿಷತ್ತಿನ ವತಿಯಿಂದ ನಾನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯರಾಜೇಂದ್ರ ಮಾತನಾಡಿ, ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಪತ್ರಕರ್ತ ಚಂದ್ರಕಾಂತ್ ಮಸಾನಿ, ಸಾಹಿತಿ ಶ್ರೀನಿವಾಸ್ ಗಡ್ಡು, ಬಶೀರ್ ಅಹಮದ್ ಹೊಸಮನಿ, ವೆಂಕಟರಾವ್ ಕುಲಕರ್ಣಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಜೈನ್, ವೆಂಕಟರಾವ್ ಕುಲಕರ್ಣಿ, ಬಶೀರ್ ಅಹಮದ್, ಪ್ರತಿಭಾ ಗೋನಾಳ್ ಇದ್ದರು. ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾದ ಇಬ್ಬರು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿ ಒಟ್ಟು 7,50,000 ನಗದು ಹಣವನ್ನು ಸಿಂಧನೂರು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಸಿಂಧನೂರು ಗ್ರಾಮೀಣ ಹಾಗೂ ಸಿಂಧನೂರು ನಗರ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಪ್ರತ್ಯೇಕ 2 ಮನೆಗಳ್ಳತನ ಪ್ರಕರಣಗಳಲ್ಲಿ ಪೊಲೀಸರ ಕಾರ್ಯಾಚರಣೆ ನಡೆಸಿ ಇಬ್ಬರು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿದ್ದಾರೆ. ಗುಮ್ಮಡಿ ಸುರೇಶ್, ರಾವುದ ಆನಂದ್ ಗೊಟ್ಟಂ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ ಒಟ್ಟು 2 ಪ್ರಕರಣಗಳಲ್ಲಿ ನಗದು ಹಣ 7,50,000 ರೂಪಾಯಿ ಜಪ್ತಿ ಮಾಡಿಕೊಂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರ್ಣಾಕ್ಷುಗಿರಿ, ಹೆಚ್ಚುವರಿ ಎಸ್ಪಿ ಕುಮಾರಸ್ವಾಮಿ, ಹೆಚ್ಚುವರಿ ಎಸ್ಪಿ ಹರೀಶ್ ಜಿ ಮಾರ್ಗದರ್ಶನದಲ್ಲಿ ಸಿಂಧನೂರು ಡಿಎಸ್ಪಿ ಚಂದ್ರಶೇಖರ್, ಪಿಐ ವೀರಾರೆಡ್ಡಿ, ಸಿಪಿಐ ವಿನಾಯಕ್, ಪಿಎಸ್ಐ ಮೌನೇಶ್ ಯು ರಾಠೋಡ್, ಸಿಬ್ಬಂದಿಗಳಾದ ಅವಿನಾಶ್, ಗೋಪಾಲ್, ಕರ್ಣಾಕರ್ ರೆಡ್ಡಿ, ಹೇಮರೆಡ್ಡಿ ಇವರುಗಳ ತಂಡ ರಚಿಸಿಕೊಂಡು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯನ್ನು ಎಸ್ಪಿ ಅವರು ಶ್ಲಾಘಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಭಾವಚಿತ್ರದ ಮೆರವಣಿಗೆ ಸಚಿವ ಎನ್ಎಸ್ ಬೋಸರಾಜ್ ಚಾಲನೆ. ಕೇಂದ್ರದ ರೈತ ವಿರೋಧಿ ನೀತಿ ಖಂಡಿಸಿ 23ರಂದು ರೈತರಿಂದ ಬೃಹತ್ ಪ್ರತಿಭಟನೆ, ಮಸ್ತಾನ್ ನಾಯಕ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಗೊಂದಲ ನಿವಾರಿಸಲು ಆಗ್ರಹಿಸಿ 23ರಂದು ಸಚಿವರ ಮನೆ ಮುಂದೆ ಪ್ರತಿಭಟನೆ, ಅಬ್ರಹಾಂ ನಾಟಿಗಿ. ಸರ್ವಜ್ಞ ಜಯಂತಿ ವಿಶ್ವವ್ಯಾಪಿಯಾಗಿರುವ ಸರ್ವಜ್ಞ ಕವಿ ಆಶಯ ಜಾರಿಯಾಗಬೇಕು, ಕೃಷ್ಣ ಕಟ್ಟಿಮನಿ. ಜಿಲ್ಲೆಯಲ್ಲಿ ಅಕ್ರಮ ಮರಳು ಜೂಜಾಟ ಇತರೆ ಸೇರಿ 349 ಪ್ರಕರಣ ದಾಖಲು, ಎಸ್ಪಿ ಅರ್ಣಾಕ್ಷುಗಿರಿ. ಕಾಮಗಾರಿಯನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಿ, ಸಂಸದ ಜಿ ಕುಮಾರ್ ನಾಯಕ್. ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಲು ಆಗ್ರಹ, ದುರ್ಗಪ್ಪ ತಡಕಲ್. ರಂದು ದತ್ತಿ ಉಪನ್ಯಾಸ ಪ್ರೇರಣಾ ಪ್ರಶಸ್ತಿ ಪ್ರದಾನ, ಭಗತ್ರಾಜ್ ನಿಜಾಂಕಾರಿ. ಮತ್ತು ಸಿಂಧನೂರಿನಲ್ಲಿ ಇಬ್ಬರ ಅಂತಾರಾಜ್ಯ ಕಳ್ಳರ ಬಂಧನ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar,
ಸ್ಟೇಷನ್ ರೋಡ್ ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.